ಭಾವೈಕ್ಯತೆಗೆ ಸಾಕ್ಷಿಯಾದ ಈದ್ ಮಿಲಾದ್. ಬ್ಯಾಡಗಿ ನಗರದ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಈದ್ ಮಿಲಾದ್ ಹಬ್ಬವನ್ನು ಸೌಹಾರ್ದತೆ ಹಾಗೂ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಮುಖ್ಯ ದರ್ಗಾದಿಂದ ಆರಂಭವಾದ ಮೆರವಣಿಗೆ ವಿವಿಧ ಪ್ರದೇಶಗಳ ಮೂಲಕ ಸಾಗಿಬಂದು ನೆಹರು ನಗರ ಬಸ್ ಸ್ಟ್ಯಾಂಡ್ ಬಳಿ ಸಮಾಪ್ತಿಗೊಂಡಿತು. ಮೆರವಣಿಗೆಯಲ್ಲಿ ನೂರಾರು ಮುಸ್ಲಿಂ ಬಾಂಧವರು ಭಾಗವಹಿಸಿದ್ದು ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕ ಬಸವರಾಜ್ ಶಿವಣ್ಣನವರ್ ಹಾಗೂ ಮಾಜಿ ಶಾಸಕ ಸುರೇಶ್ ಗೌಡ್ರ ಪಾಟೀಲ್ ಭಾಗವಹಿಸಿ ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಮುಸ್ಲಿಂ ಮುಖಂಡರು ಇಬ್ಬರು ನಾಯಕರನ್ನು ಶಾಲು ಹಾಗೂ ಹಾರ ಹಾಕಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುರೇಶ್ ಗೌಡ್ರ ಪಾಟೀಲ್, ಬ್ಯಾಡಗಿಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಹಿಂದಿನಿಂದಲೂ ಅಣ್ಣ ತಮ್ಮಂದಿರಂತೆ ಅನ್ಯೋನ್ಯವಾಗಿ ಬಾಳಿಕೊಂಡು ಬಂದಿದ್ದಾರೆ. ಈ ಭಾವೈಕ್ಯತೆ ಮುಂದೆಯೂ ಇದೇ ರೀತಿ ಮುಂದುವರಿಯಬೇಕು ಎಂದು ಹೇಳಿದರು. ಇದೇ ವೇಳೆ ಶಾಸಕ ಬಸವರಾಜ್ ಶಿವಣ್ಣನವರ್ ಮಾತನಾಡಿ, ಬ್ಯಾಡಗಿಯಲ್ಲಿ ಇದುವರೆಗೆ ಯಾವುದೇ ಕೋಮುಗಲಭೆ ನಡೆದಿಲ್ಲ, ಮುಂದೆಯೂ ನಡೆಯುವುದಿಲ್ಲ. ಹಿಂದೂ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮಂದಿರಂತೆ ಒಗ್ಗಟ್ಟಿನಿಂದ ಬಾಳಬೇಕು. ಈ ಸಂಬಂಧ ಸದಾಕಾಲವೂ ಮುಂದುವರಿಯಬೇಕು ಎಂದು ಕರೆ ನೀಡಿದರು. ಅಲ್ಲದೆ ಉತ್ತಮ ಮಳೆ ಬೆಳೆಯಾಗಿದ್ದು ಡ್ಯಾಂಗಳು ಕೆರೆ ಕಟ್ಟೆಗಳಿಗೆ ನೀರು ಬಂದಿರುವುದರಿಂದ ರೈತರು ಸಂತಸದಲ್ಲಿದ್ದಾರೆ ಎಂದು ತಿಳಿಸಿದರು. ಬ್ಯಾಡಗಿ ಎಲ್ಲ ಸಮುದಾಯದವರಿಗೂ ಉದ್ಯೋಗ ಹಾಗೂ ಬದುಕಿನ ಅವಕಾಶಗಳನ್ನು ನೀಡುವ ಉತ್ತಮ ಪಟ್ಟಣವಾಗಿದ್ದು ಎಲ್ಲರೂ ಒಗ್ಗಟ್ಟಿನಿಂದ ಪಟ್ಟಣದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರು, ಪೊಲೀಸ್ ಅಧಿಕಾರಿಗಳು, ಅಂಜುಮನ್ ಕಮಿಟಿ ಪದಾಧಿಕಾರಿಗಳು ಹಾಗೂ ನೂರಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು. ಬ್ಯಾಡಗಿಯಲ್ಲಿ ಈದ್ ಮಿಲಾದ್ ಆಚರಣೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಮತ್ತು ಸೌಹಾರ್ದತೆಗೆ ಮತ್ತೊಮ್ಮೆ ಸಾಕ್ಷಿಯಾಯಿತು. ವರದಿ ಚಂದ್ರಶೇಖರ್ ಪರಶುರಾಮ್ ಗದಗ್ಕರ್, ಬ್ಯಾಡಗಿ. ನಿಮ್ಮ ಸುದ್ದಿ ನಿಮ್ಮ ಧ್ವನಿ. ಇಂತಹ ಇನ್ನಷ್ಟು ತಾಜಾ ಹಾಗೂ ನಿಖರ ಸುದ್ದಿಗಳಿಗಾಗಿ ನಮ್ಮ ವಿಜಯಪುರ ವಾಯ್ಸ್ ಡಿಜಿಟಲ್ ವಿವಿತ್ ನ್ಯೂಸ್ ಚಾನೆಲ್ ಅನ್ನು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು. ನಾಯಕರು ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ನಮ್ಮ ಸುರೇಶ್ ಗೌಡಾಜಿ ನಮ್ಮ ಅತ್ಯಂತ ಜನಪ್ರಿಯ ಬಸವರಾಜ್ MLA ಅವರಂತ ನಿಮ್ಮ ಶಾಸಕರು ಬಸವರಾಜ್ ಶಿವಣ್ಣವರು ಈ ಒಂದು ಇಡೀ ತಾಲೂಕಿಗೆಲ್ಲ ಇಡೀ ಜಿಲ್ಲೆಗೆ ಎರಡು ಕಣ್ಣು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ, ಎರಡು ಕಣ್ಣುಗಳು. ಯಾಕಂತ ಹೇಳಿದ್ರೆ ಒಂದು ವಾಕ್ಯದಲ್ಲಿ ಇವ್ರದ್ದು ನಾವು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಪುಸ್ತಕಗಳ ಬರಬೇಕು, ಇಬ್ಬರ ವ್ಯಕ್ತಿತ್ವ ಪುಸ್ತಕಗಳಲ್ಲಿ ಬರಬೇಕು. ಈ ಸಮಾಜಕ್ಕೆ, ಈ ಅಂಜುಮನಕ್ಕೆ, ಎಲ್ಲ ಒಟ್ಟಾರೆ ಸಮಾಜಕ್ಕೆ ಅಂತಮರು ಅಂತೇಳಿ ಅಪ್ಪುವಂಥದ್ದು ಈ ಎರಡು ಬಂಧುಗಳು ಸತತವಾಗಿ ದಶಕಗಳಿಂದ ಈ ಒಂದು ಪ್ರೇಮ ವಾತ್ಸಲ್ಯ ಎಲ್ಲ ಏನೇ ಕೆಲಸ ಇದ್ರು ಬದಿಗೊತ್ತು ಇವತ್ತು ಅಂಜುಮನ್ ಇಸ್ಲಾಂ ಬ್ಯಾಡಗಿ ಈದ್ ಮಿಲಾದ್ ಹಬ್ಬದ ತಮ್ಮೆಲ್ಲರಿಗೂ ಕೂಡ ಶುಭವನ್ನು ಕೋರ್ತಾ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಬ್ಯಾಡಗಿ ಪಟ್ಟಣದ ಗಣ್ಯ ನಾಯಕರು, ಮಾಜಿ ಶಾಸಕರು, ಎಲ್ಲ ಸಮಾಜದ ಬಗ್ಗೆ ವಿಶೇಷವಾದ ಪ್ರೀತಿ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಗೌಡ ಪಾಟೀಲ್ ಅವರೇ ಹಾಗೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ದಾನಪ್ಪ ಚೂರಿ ಅವರೇ ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಚಿಕ್ಕಣ್ಣ ಅವರೇ, ನಮ್ಮ ಆಶ್ರಯ ಸಮಿತಿ ಅಧ್ಯಕ್ಷರಾದಂಥ ಶ್ರೀಯುತ ಅಬ್ದುಲ್ ಮನಾಫ್ ಎರೆಸಿಂಗ್ ಅವರೇ, ನಮ್ಮ ಹಾವೇರಿಯ ಮಿಲ್ಕ್ ಯೂನಿಯನ್ನಿನ ನಮ್ಮ ಭಾಗದ ನಿರ್ದೇಶಕರಾದಂಥ ಶ್ರೀಯುತ ಬನ್ನಿಹಟ್ಟಿ ವಕೀಲರು ಅವರೇ ಹಾಗೂ KCC ಬ್ಯಾಂಕಿನ ನಿರ್ದೇಶಕರಾದಂಥ ಶ್ರೀಯುತ ಚನ್ನಬಸಣ್ಣ ಹುಲ್ಲತ್ತಿ ಅವರೇ ಹಾಗೂ ನಮ್ಮ ಪುರಸಭೆಯ ಬ್ಯಾಡಗಿ ಪುರಸಭೆಯ ಮುಖ್ಯಾಧಿಕಾರಿಗಳಾದಂಥ ಶ್ರೀಯುತ ವಿನಯ್ ಅವರೇ ಮತ್ತು ಅಂಜುಮನ್ ಕಮಿಟಿಯ ಅಧ್ಯಕ್ಷರಾದಂಥ ಮುಖ್ತಾರ್ ಅಹ್ಮದ್ ಮುಲ್ಲಾರ್ ಅವರೇ, ಉಪಾಧ್ಯಕ್ಷರಾದಂಥ ಬೆಳಗ್ಗೆ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಅಲ್ಪಸಂಖ್ಯಾತ ಸಮಾಜದ ಬಂಧುಗಳೇ, ಇವತ್ತಿನ ದಿವಸ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಅವರು ಜನ್ಮ ತಾಳಿರ್ತಕ್ಕಂಥ ದಿನ. ಮೊಹಮ್ಮದ್ ಪೈಗಂಬರ್ ಅವರು
ಅವರ ಜೀವನದಲ್ಲಿ ಎಲ್ಲ ವರ್ಗದ ಜನರನ್ನ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅವರ ತತ್ವ ಸಂದೇಶಗಳನ್ನು ಸಾರುವುದರ ಸಲುವಾಗಿ ಇವತ್ತು ಅವರ ಒಂದು ಹೆಸರಿನ ಮೇಲೆ ಇವತ್ತು ಈದ್ ಮಿಲಾದ್ ಹಬ್ಬದ ಮೂಲಕ ತಾವೆಲ್ಲರೂ ಮೆರವಣಿಗೆಯನ್ನು ಇಟ್ಕೊಂಡಿದ್ದೀರಿ. ಇವತ್ತ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ರೂಢಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರನ್ನ ಪ್ರೀತಿಸ್ತಕ್ಕಂಥದ್ದು, ಗೌರವಿಸ್ತಕ್ಕಂಥದ್ದು ನಮ್ಮ ಧರ್ಮ. ಅದು ಆ ಕೆಲಸ ನಾವು ಮಾಡಿದಾಗ ಮಾತ್ರ ಆ ಮೊಹಮ್ಮದ್ ಪೈಗಂಬರ್ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗ್ತದೆ. ಆ ಕೆಲಸವನ್ನು ತಾವು ಕೂಡ ಯಾವುದೇ ದ್ವೇಷ, ಅಸೂಯೆ ಇಲ್ಲದೇ ಸಮಾಜದಲ್ಲಿರ್ತಕ್ಕಂಥ, ಯಾಕಂದ್ರೆ ನಮ್ಮ ರಾಷ್ಟ್ರ ಇರೋದು ಆ ರೀತಿ ವೈವಿಧ್ಯಮಯವಾದಂಥ ರಾಷ್ಟ್ರ, ಎಲ್ಲ ಭಾಷೆಗಳನ್ನು ಹೊಂದಿರತಕ್ಕಂಥ, ಎಲ್ಲ ಜಾತಿಗಳನ್ನು ಹೊಂದಿರತಕ್ಕಂಥ, ಎಲ್ಲ ಧರ್ಮಗಳನ್ನು ಹೊಂದಿರತಕ್ಕಂಥ ರಾಷ್ಟ್ರ ಅದು ನಮ್ಮ ಭಾರತ ದೇಶ. ಅಂದಾಗ ನಾವೆಲ್ಲರೂ ಕೂಡ ಈ ದೇಶದಲ್ಲಿ ಏನಾದರೂ ನಾವು ಗೌರವ ಕೊಡ್ಬೇಕಂದ್ರೆ ಶಾಂತಿ, ನೆಮ್ಮದಿ, ಸೌಹಾರ್ದತೆ ಭಾವನೆ, ಐಕ್ಯತಾ ಮನೋಭಾವನೆ, ಭಾವೈಕ್ಯತೆಯಿಂದ ಈ ದೇಶದಲ್ಲಿ ಇದ್ದಾಗ ಅದು ಮೊಹಮ್ಮದ್ ಪೈಗಂಬರ್ ಅವರಿಗೆ ಸಲ್ತೈತೆ. ಅದಕ್ಕೋಸ್ಕರ ತಾವೆಲ್ಲರೂ ಸಮಾಜದಲ್ಲಿರ್ತಕ್ಕಂಥ ಅತ್ಯಂತ ಗೌರವ, ಪ್ರೀತಿಯಿಂದ ತಾವು ಜೀವನ ಮಾಡಬೇಕು. ಈ ದೇಶದ ಬಗ್ಗೆ ವಿಶೇಷವಾದಂಥ ಗೌರವ, ಅಭಿಮಾನವನ್ನು ಇಟ್ಕೊಂಡು ನಾವೆಲ್ಲರೂ ಸಹೋದರತೆ ಮನೋಭಾವದಿಂದ ಜೀವನ ಮಾಡೋಣ. ಅದಕ್ಕೆಲ್ಲದಕ್ಕೂ ಕೂಡ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಅವರು ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ, ಮಾರ್ಗದರ್ಶನ ಮಾಡಲಿ. ನಮ್ಮ ನಾಡಿಗೆ ಉತ್ತಮವಾದಂಥ ಮಳೆ, ಬೆಳೆ, ನಮ್ಮೆಲ್ಲರ ಆರೋಗ್ಯವನ್ನು ಕಾಪಾಡ್ತಕ್ಕಂಥ ಆ ಜವಾಬ್ದಾರಿ ನಮ್ಮ ಪೂಜ್ಯ ಮೊಹಮ್ಮದ್ ಪೈಗಂಬರ್ ಅವರು ಮಾಡಲಿ ಅಂತೇಳಿ ಆ ದೇವರಲ್ಲಿ ಕೂಡ ನಾನು ಪ್ರಾರ್ಥನೆ ಮಾಡಿಕೊಂಡು ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ಯಾಡಗಿಯಲ್ಲಿ ಇರುವಂತ ಮುಸಲ್ಮಾನ್ ಬಾಂಧವರಾಗಲಿ, ಹಿಂದೂಗಳಾಗಲಿ, ಹಿಂದಿನಿಂದಲೂ ಅಣ್ಣ ತಮ್ಮಗಳಿಂದಾಗಿ ನಾವು ಇವತ್ತು ಕೂಡಿಕೊಂಡು ಬಾಳಿ ಬಂದೇವೆ. ಈ ಸಂಬಂಧ ಯಾವತ್ತೂ ನಮಗೆ ಕಾಯಂ ಇರಬೇಕು. ಎಂದೂ ಬ್ಯಾಡಗಿಯಲ್ಲಿ ಕೋಮು ಗಲಿವೆ ಆಗಿಲ್ಲ, ಅದು ಆಗೋದಿಲ್ಲ, ನಾವಿರೋವರೆಗೆ ಆಗೋದಿಲ್ಲ. ಆದ್ರಿಂದ ಬರುವ ದಿನಗಳು ನಿಮಗೆಲ್ಲ ಒಳ್ಳೆ ದಿನಗಳಾಗಲಿ. ವರ್ಣನ ಕೃಪೆಯಿಂದ ಇಲ್ಲಿ ಸ್ವಲ್ಪ ಕಷ್ಟದ ಚಿಂತೆಯಲ್ಲಿದ್ದು ನಾವು ಮಳೆ ಆಗ್ತಿತ್ತೋ ಇಲ್ಲ ಅಂತ ದೇವರ ಕೃಪೆಯಿಂದ ಡ್ಯಾಮ್ಗಳಿಗೂ ನೀರು ಬಂದು, ಕೆರೆ ಕಟ್ಟೆಗಳಿಗೂ ನೀರು ಬಂದು ರೈತ ಬಾಂಧವರು ಕೂಡ ಬಹಳ ಖುಷಿಯಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಖ್ಯಾತಿ ಹೊಂದಿದಂತ ನಮ್ಮ ಬ್ಯಾಡಗಿ ಪಟ್ಟಣ, ಇಲ್ಲಿ ವಾಸಿಸುವವರಿಗೆ ಇದು ವಾಸ್ತುವಲ್ಲಿರುವಂತ ನಮ್ಮ ಪಟ್ಟಣ. ಸುತ್ತಲೂ ಗುಡ್ಡಗಾಡು ತಗ್ಗಿನಲ್ಲಿ ನಮ್ಮ ಬ್ಯಾಡಗಿ ಇರುವುದರಿಂದ ಇಲ್ಲಿ ಯಾರಿಗೂ ಇವತ್ತು ಅನ್ನದ ಒಂದು ಕಡಿಮೆ ಇಲ್ಲ. ಕೂಲಿ ಕಾರ್ಮಿಕರಾಗಲಿ, ಮಧ್ಯವರ್ತಿಗಳಾಗಲಿ ಎಲ್ಲರಿಗೂ ಉದ್ಯೋಗ ಸಿಗುವಂತ ನಮ್ಮ ಈ ಪಟ್ಟಣ ಒಂದು ಒಳ್ಳೆಯ ಪಟ್ಟಣ. ಎಲ್ಲಾ ಸಮುದಾಯವರು ಸೇರಿ ಈ ಪಟ್ಟಣದ ಬಗ್ಗೆ ನೀವು ಒಳ್ಳೆಯ ವಿಚಾರಗಳನ್ನು ಮಾಡೋಣ. ಬರುವ ದಿನಗಳು ನಮಗೂ ನಿಮಗೂ ಎಲ್ಲರೂ ಒಳ್ಳೆಯದಾಗಲಿ ಅಂತ ಹಾರೈಸಿ ಇವತ್ತಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಕರೆದು 4 ನುಡಿಗಳನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಸಮಸ್ತ ನಮ್ಮ ಇಸ್ಲಾಂ ಧರ್ಮದ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರಿಗೂ ವೇದಿಕೆ ಮೇಲಿರುವ ಗೌರವಾನ್ವಿತ ಗಣ್ಯಮಾನ್ಯರಿಗೆ ವಂದಿಸಿ 4 ನುಡಿಗಳಿಗೆ ವಿರಾಮ ಹೇಳ್ತೇನೆ.